ಅದೊಂದು ಸಣ್ಣ ಕಿರಿಕ್ ಮಾತಿನಲ್ಲೇ ಬಗೆಹರಿಸಿಕೊಡುವಂಥ ವಿಚಾರ ಆಗಿತ್ತು. ಆದರೆ ಆ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿತ್ತು. ಆತ ಹೇಳಿ ಕೇಳಿ ರೌಡಿ ಶೀಟರ್ ಆಗಿದ್ದವನು ನೆನ್ನೆ ಸಂಜೆ ಬಾರ್ ಒಂದರ ಬಳಿ ಮೂವರ ಯುವಕರು ಏನ್ ನಿಂತಿದ್ರು ಅವರ ಮುಂದೆ ಬಿಲ್ಡಪ್ಗಾಗಿ ಆವಾಜ್ ಬಿಟ್ಟಿದ್ದ. ಇಷ್ಟಕ್ಕೆ ಕುಪಿತಗೊಂಡಂತ ಮೂವರ ಗ್ಯಾಂಗ್ ರೌಡಿ ಶೀಟರ್ಗೆ ಮುಹೂರ್ತ ಇಟ್ಟು ಹೊಟ್ಟೆ ಸೀಳಿ ಕೊಂದೇ ಬಿಟ್ಟಿದ್ರು. ಡ್ರ್ಯಾಗರ್ನಿಂದ ಇರಿದು ರೌಡಿ ಶೀಟರ್ ಬರ್ಬರ ಹತ್ಯೆ, ಬಾರ್ ಬಳಿ ಗಲಾಟೆ, ಸ್ಕೆಚ್ ಆಗಿ ಹತ್ಯೆಗೈದ ಹಂತಕರು. ಈ ಫೋಟೋದಲ್ಲಿರುವ ಈ ಯುವಕನ ಹೆಸರು ಪ್ರತಾಪ್ ಅಂತ. ಸೋಲದೇವನಹಳ್ಳಿ ಠಾಣೆಯ ರೌಡಿ ಶೀಟರ್ ಆಗಿರುವ ಈತನನ್ನ ನಿನ್ನೆ ರಾತ್ರಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಹಬ್ಬ ಇದ್ದಿದ್ರಿಂದ ನಿನ್ನೆ ಮನೆಯಲ್ಲಿದ್ದಂತ ಪ್ರತಾಪ್ ಸಂಜೆ ಸ್ನೇಹಿತರ ಜೊತೆ ಬೈಕ್ ನಲ್ಲಿ ಹೊರಗೆ ಹೋಗಿದ್ದ. ಬಳಿಕ ರಾತ್ರಿ ಬಾರ್ ಒಂದರ ಬಳಿ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಮಾಡಿಕೊಂಡಿದ್ದ ರೌಡಿ ಶೀಟರ್ ಪ್ರತಾಪ್ಗೆ ಮೂವರು ಯುವಕರ ಗ್ಯಾಂಗ್ ಡ್ರ್ಯಾಗರ್ನಿಂದ ಚುಚ್ಚಿ 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 ಕೊಂದಿದ್ದಾರೆ. ನಿನ್ನೆ ರಾತ್ರಿ ರೌಡಿ ಶೀಟರ್ ಪ್ರತಾಪ್ ಚಿಕ್ಕಬಾಣಾವರದ ಮಾರುತಿ ನಗರದ ಬಳಿಯ ಬಾರ್ಗೆ ಹೋಗಿದ್ದಾನೆ. ತಡರಾತ್ರಿ 12 ಗಂಟೆಯ ವೇಳೆ ಬಾರ್ ಕ್ಲೋಸ್ ಮಾಡುವ ಸಮಯದಲ್ಲಿ ಅಕ್ಷಯ್ ಅಲಿಯಾಸ್ ಕುಮಾರಿ, ಶಶಾಂಕ್ ಮತ್ತು ಲಿಖಿತ್ ಎಂಬ ಮೂವರು ಯುವಕರು ಎಣ್ಣೆ ಹೊಡೆಯಲು ಬಂದಿದ್ದಾರೆ. ಬಾರ್ ಕೌಂಟರ್ ಬಳಿ ಎಣ್ಣೆ ಕೇಳಿದಾಗ ಕ್ಯಾಶಿಯರ್ ಕ್ಲೋಸ್ ಮಾಡ್ತಿದ್ದೇವೆ ಅಂದಿದ್ನಂತೆ. ಇದೇ ವೇಳೆ ಅಲ್ಲಿಯೇ ಇದ್ದ ರೌಡಿ ಪ್ರತಾಪ್ ಏನ್ರೋ ಕ್ಲೋಸ್ ಆಗಿದೆ ಕೊಡೋದಿಲ್ಲ ಹೋಗ್ರೋ ಅಂತ ಆವಾಜ್ ಹಾಕಿದ್ದಾನೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿದೆ. ನಂತರ ಅಲ್ಲಿಂದ ಹೊರಗೆ ಬಂದ ಮೂವರು ಯುವಕರು ಮನೆಗೆ ಹೋಗಿ ಡ್ರ್ಯಾಗರ್ ತಂದಿದ್ದಾರೆ. ಇದೇ ವೇಳೆ ಬೈಕ್ ಬಿಟ್ಟು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದ ಪ್ರತಾಪ್ ಹೊಟ್ಟೆಗೆ ಜೋರಾಗಿ ಇರಿದಿದ್ದಾರೆ. ಹೊಟ್ಟೆಗೆ ತೀವ್ರ ಗಾಯವಾಗಿ ಪ್ರತಾಪ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಮಾರ್ನಿಂಗ್ ನನ್ಗೊಂದು 4:30-5 ಗಂಟೆ ಕಾಲ್ ಬಂತು, ಈ ತರ ಆಗಿದೆ, ಹಾಸ್ಪಿಟ್ಲಿಗೆ ಸೇರಿಸಿದ್ವಿ, ಆಕ್ಸಿಡೆಂಟ್ ಅಂತ ಹೇಳಿದ್ರು. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಈ ತರ ಏನೋ ಯಾರೋ ಅಟ್ಯಾಕ್ ಮಾಡ್ಬಿಟ್ಟಿದ್ದಾರೆ. ಏನಾಯ್ತು ಗೊತ್ತಿಲ್ಲ ನನಗೆ. ನಿನ್ನೆ ಹಬ್ಬ ಅಂತ ಏನೋ ಕಾರಲ್ಲಿ ಹೋಗಿದ್ರಂತೆ, ಏನೋ ಆಗಿದೆ ನಂಗೆ ಗೊತ್ತಿಲ್ಲ. ಇಲ್ಲ ಅವ್ರ ಮನೇಲೇ ಇರೋದು, ಮಾಮೂಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ರು, ಸ್ವಿಗ್ಗಿ ಮಾಡ್ಕೊಂಡಿದ್ರು. ನನ್ನ ಫ್ರೆಂಡ್ ಅನಿಲ್ ಅಂತ ಈ ಥರ ಆಗಿದೆ ಅಂತೆ, ಬಾರೋ ಹಾಸ್ಪಿಟ್ಲ್ ಹತ್ರ ಇದ್ದೀನಿ ಅಂತ ಕರೆದ್ರು. ಸಪ್ತರಿ ಹಾಸ್ಪಿಟ್ಲ್ ಹೋಗಿದೆ. ನಾನು ತೋರಿಸ್ತಿಲ್ಲ, ನಾವು ಹೋದಾಗ ಆಮೇಲೆ ಲಾಸ್ಟಿಗೆ ತೋರಿಸಿದ್ದು. ಇವಾಗ ಬರ್ಬೇಕಾದ್ರೆ ನೋಡಿ. ಸದ್ಯ ರೌಡಿ ಶೀಟರ್ ಪ್ರತಾಪ್ ಕೊಲೆ ಸಂಬಂಧ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ರೌಡಿ ಪ್ರತಾಪ್ ಹತ್ಯೆಗೈದ ಅಕ್ಷಯ್ ಅಲಿಯಾಸ್ ಕುಮಾರಿ, ಶಶಾಂಕ್ ಮತ್ತು ಲಿಖಿತ್ ನನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.